ಒಂದು ದಿನ ದೇವತೆಗಳ ಲೋಕದಲ್ಲಿ ದೊಡ್ಡ ಹಬ್ಬ ನಡೆಯುತ್ತಿತ್ತು. ಆ ಹಬ್ಬಕ್ಕೆ ಲಾರ್ಡ್ ಗಣೇಶ ಕೂಡ ಬಂದಿದ್ರು. ದೇವತೆಗಳು ನೀಡಿದ ಸಿಹಿ ತಿಂಡಿಗಳು ಮತ್ತು ಮೋದಕಗಳನ್ನು ಗಣಪತಿ ಸಂತೋಷವಾಗಿ ತಿಂದನು. ಊಟ ಮುಗಿಸಿ ತನ್ನ ವಾಹನವಾದ ಮೂಷಿಕದ ಮೇಲೆ ಮನೆಗೆ ಹೋಗುತ್ತಿದ್ದಾಗ ಅವನ ಹೊಟ್ಟೆ ತುಂಬ ದೊಡ್ಡದಾಗಿ ಕಾಣಿಸುತ್ತಿತ್ತು. ಮಾರ್ಗದಲ್ಲಿ ಒಂದು ಸರ್ಪ ಕಂಡಾಗ ಗಣಪತಿ ಅದನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡನು, ಹೊಟ್ಟೆ ಹಿಡಿಯಲು. ಅಷ್ಟರಲ್ಲಿ ಆಕಾಶದಲ್ಲಿ ಹೊಳೆಯುತ್ತಿದ್ದ ಚಂದ್ರ ಗಣಪತಿಯನ್ನು ನೋಡಿ ಜೋರಾಗಿ ನಕ್ಕನು. ಏನು ಗಣಪತಿ, ಹೊಟ್ಟೆ ದೊಡ್ಡದಾಗಿ ಹಾವನ್ನೇ ಬೆಲ್ಟ್ ಮಾಡಿಕೊಂಡಿದ್ದೀಯಾ ಎಂದು ಹಾಸ್ಯ ಮಾಡಿದನು. ಇದನ್ನು ಕೇಳಿ ಗಣಪತಿಗೆ ಕೋಪ ಬಂದು ಚಂದ್ರನಿಗೆ ಶಾಪ ಕೊಟ್ಟನು. ಇಂದು ಮುಂದೆ ಯಾರಾದರೂ ನಿನ್ನನ್ನು ನೋಡಿದರೆ ಅವರಿಗೆ ಅಪವಾದ ಬರುತ್ತದೆ. ಚಂದ್ರನು ತುಂಬಾ ಭಯಪಟ್ಟು ಕ್ಷಮೆ ಕೇಳಿದನು. ದೇವತೆಗಳೆಲ್ಲರೂ ಗಣಪತಿಯನ್ನು ಶಾಂತಗೊಳಿಸಿದಾಗ ಗಣಪತಿ ಶಾಪವನ್ನು ಸ್ವಲ್ಪ ಕಡಿಮೆ ಮಾಡಿ, ಭಾದ್ರಪದ ತಿಂಗಳ ಗಣೇಶ ಚತುರ್ಥಿ ದಿನ ಮಾತ್ರ ಚಂದ್ರನನ್ನು ನೋಡಬಾರದು, ಬೇರೆ ದಿನಗಳಲ್ಲಿ ನೋಡಬಹುದು ಎಂದು ಹೇಳಿದರು. ನಂತರ ಚಂದ್ರನು ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ಆಕಾಶದಲ್ಲಿ ಮತ್ತೆ ನಿಧಾನವಾಗಿ ಬೆಳಗಲು ಆರಂಭಿಸಿದನು. ಚಂದ್ರನು ಹೊಸದಾಗಿ ಕಾಣುವ ದಿನವನ್ನು ಜನರು ಹೊಸ ಆರಂಭದ ಸಂಕೇತವಾಗಿ ಆಚರಿಸುತ್ತಾರೆ. ಅದೇ ಉಗಾದಿ ಹಬ್ಬದ ಅರ್ಥ. ಹೊಸ ಆರಂಭ, ಹೊಸ ವರ್ಷ, ಹೊಸ ಸಂತೋಷ.